ಅದ್ರ ಜೊತೆಗೆ ನೀವೆಲ್ಲ ಇಷ್ಟೊಂದು ರಾಜೀನಾಮೆ ಪತ್ರ ತಂದು ಕೊಟ್ಟಿದ್ದೀರಿ, ಅದನ್ನೆಲ್ಲ ನೀವು ವಾಪಸ್ ಇಟ್ಕೊಳ್ಳಿ. ಬೇಡ ಅಂದ್ರೆ ನೀವು ಕೃಷ್ಣಪ್ಪವ್ರು ಏನು ಮಾಡ್ಬೇಕು ಅಂತ ಮಾಡೋದು ಬೇಕಾಗಿಲ್ಲ ಅಂತ ಅರ್ಥ ಆಗುತ್ತೆ. ನೋಡಿ ಹೇಳ್ತೀನಿ ಕೇಳಿ, ನಾನು ಹರಿಪ್ರಸಾದ್ ನಾನು ನಿದ್ರೆ ಮಾತ್ರ ಕಾಂಗ್ರೆಸ್ ಅಂತ ನಾನು ತಿಳ್ಕೊಂಡ್ರೆ ನಾನೇನಾದ್ರು ರಾಜೀನಾಮೆ ಕೊಟ್ರೆ 100 ಜನ ಹರಿಪ್ರಸಾದ್ ತಯಾರಿರ್ತಾರೆ ಕೆಲಸ ಮಾಡಕ್ಕೆ. ಅವಕಾಶ ನಿಮಗೆ ಕೊಟ್ಟಿದ್ದಾರೆ, ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೆ. ಬ್ಲಾಕ್ ಪ್ರೆಸಿಡೆಂಟ್, ಮಹಿಳಾ ಕಾಂಗ್ರೆಸ್, ಸೇವಾದಳ, ಯೂತ್ ಕಾಂಗ್ರೆಸ್, NSU ಎಲ್ಲ ಆ ಜವಾಬ್ದಾರಿ ನೀವು ಇಟ್ಕೊಳ್ಳಿ. ಅದು ನಿಮ್ಮ ಅನಿಸಿಕೆ, ನಿಮ್ಮ ಬೇಡಿಕೆ ನೀವು ಇಟ್ಟಿದ್ದೀರಿ. ಅದನ್ನ ನಾನು ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತರ್ತೀನಿ. ನಿಮ್ಮ ಬ್ಲಾಕ್ ಅಧ್ಯಕ್ಷ ನಾನು ತೋರಿಸ್ತೇನೆ ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬರ್ತಿದ್ದೀನಿ ಅಂತ ಹೇಳಿ. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ನಮ್ಮ ಖರ್ಗೆ ಸಾಹೇಬ್ರಿಗೂ ಸಹ ಹೇಳಿದ್ದೀನಿ, ವೇಣುಗೋಪಾಲ್ ಅವ್ರಿಗೂ ಸಹ ಹೇಳಿದ್ದೀನಿ. ಆದ್ರಿಂದ ನೀವೇ ಬಂದು ಭಾಷಣ ಮಾಡಿ. ನಾ ಬ್ಲಾಕ್ ಪ್ರೆಸಿಡೆಂಟ್ ಹೇಳಿದ್ದೀನಿ, ನಾನು ಸುಳ್ಳು ಹೇಳೋಗಿದ್ರೆ ನಾನು ಅವ್ರಿಗೆ ಟೆಲಿಫೋನ್ ತೋರಿಸ್ಬೇಕಾಗಿರ್ಲಿಲ್ಲ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬರ್ತಿದ್ದೀನಿ ಅಂತ ಅವರು ತೋರಿಸಿದ್ದೀನಿ. ಆಯ್ತು, ಎಲ್ಲರೂ ಹೇಳಕ್ಕಾಗಲ್ಲ, ಅವ್ರಿಗೆ ಹೇಳಿರೋದ್ರಿಂದ ನಂಬ್ಕೊಂಡಿರಿ. ಈಗ ನೀವೆಲ್ಲರೂ ಸಹ ಕಾಂಗ್ರೆಸ್ ಆಫೀಸ್ ಬಂದಿದ್ರೆ ನಿಮ್ಗೆಲ್ಲರೂ ಸ್ವಾಗತ. ನಿಮ್ಮ ಕಚೇರಿ ಇದು, ನಿಮ್ಗೆಲ್ಲ ಹಕ್ಕಿದೆ ನಮ್ಮ ಹತ್ರ ಬಂದು ನಿಮ್ಗೆ ನಿಮ್ಮ ಬೇಡಿಕೆಯನ್ನು ಮುಂದಿಡಕ್ಕೆ. ಅದನ್ನ ನಾವು ಕೇಳಲೇಬೇಕು. ಯಾರು ಸಹ ನಿಮ್ಗೆ ಅಲೆಗಳಿಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಆಫೀಸ್ ಬಂದ ಮೇಲೆ ಅಷ್ಟೇ ಗೌರವ ಇದೆ, ಯಾಕಂದ್ರೆ ನಾವು ಇದನ್ನ ದೇವಸ್ಥಾನ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಪ್ರಾರ್ಥನೆ, ನಿಮ್ಮ ಬೇಡಿಕೆ ಎಲ್ಲವೂ ಸಹ ಪುನಃ ನಾನು ವೇಣುಗೋಪಾಲ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಗೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ. ಮತ್ತೊಂದು ಹೇಳ್ತೀನಿ ಕೇಳಿ, ಪ್ರಿಯಾ ಕೃಷ್ಣನ್ಗೆ ಬಹಳ ವಯಸ್ಸಿದೆ, ಇನ್ನೂ 50 ವರ್ಷ ರಾಜಕಾರಣ ಮಾಡ್ಬೋದು ಅವರು. ಆದ್ರಿಂದ ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ಏನ್ ಯೋಚನೆ ಮಾಡ್ಬೇಕಾದ್ರೆ ಒಳ್ಳೆ ಭವಿಷ್ಯ ಇದೆ, ಅದಕ್ಕೆ ನಮ್ಮ ಜವಾಬ್ದಾರಿ. ಕೃಷ್ಣಪ್ಪನವರು ನಮ್ಮ ತರ ಒಂದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೀವಿ ನಾವು. ಮುಂದಿನ ಪೀಳಿಗೆಗೆ ನಾವೇನಾದ್ರು ಮಾಡಬೇಕು. ಪ್ರಿಯಾ ಕೃಷ್ಣನ್ಗೆ ಏನಾದ್ರು ಡೆಫಿನೆಟ್ಲಿ ಮಾಡ್ತೀವಿ. ಅಲ್ಲಿವರೆಗೂ ಸಹ ನೀವು ಸಾವಧಾನವಾಗಿರಿ. ಈ ರಾಜೀನಾಮೆ ಪತ್ರಿಕೆಗಳೆಲ್ಲ ನೀವು ಇಟ್ಕೊಳ್ಳಿ. ನಾನು ಮಾಡಲಿಲ್ಲ ಅಂದ್ರೆ ಅವ್ರು ಬಂದು ನನಗೆ ಕೊಡಿ, ನಾನು ತಗೋತೀನಿ. ನಮಸ್ಕಾರ ಎಲ್ಲರಿಗೂ.